ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ನಮ್ಮ ಅಕ್ಕನ ಊರಿಗೆ ಹೋಗ್ತಿದ್ದೀವಿ. ಇಲ್ಲಿಂದ 85 ಕಿಲೋಮೀಟರ್ ಇದೆ ಅರೌಂಡ್. ಸೊ ಅವ್ರ ಊರಲ್ಲಿ ಏನೋ ಅವ್ರ ತೋಟದಲ್ಲಿ ಅವ್ರ ತೋಟದಲ್ಲಿ ಗಿಡಗಳಾಗ್ತಿದ್ದಾರೆ, ಅಂದರೆ ತೆಂಗಿನ ಗಿಡಗಳು. ಸೊ ಅದಕ್ಕೆ ಪೂಜೆ ಇದೆ, ಬಾ ಅಂತ ಕರೆದಿದ್ದಾಳೆ. ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ತಮ್ಮ. ಅವನೇ ಗಾಡಿ ಓಡಿಸ್ತಿರೋದು. ಎಷ್ಟು ಚೆನ್ನಾಗಿದೆ ರೋಡ್ ಅಂದರೆ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿದೆ ರೋಡು ಪ್ಲಸ್ ಈ ಥರ ಗುಡ್ಡ ಬೆಟ್ಟ ನೋಡೋದೇ ಒಂಥರ ಖುಷಿ ನನಗೆ. ಅದೇ ಹೇಳಿದ್ನಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲೂ ಅದೇ ಹೇಳಿದ್ದೆ, ನನಗೆ ಯಾರಾದರೂ ಬೈಕ್ ರೈಡು ಕಾರಲ್ಲಿ ಹೋಗೋಣ ಬಾ ಅಂತಂದರೆ ಇಲ್ಲ ಅಂತ ನಾನು ಹೇಳೋದೇ ಇಲ್ಲ, ಹೋಗೇ ಬಿಡ್ತೀನಿ ಅಷ್ಟೇ. ಬಿಕಾಸ್ ಆಫ್ ದಿಸ್ ನೇಚರ್. ನೋಡಿ ಚೂರು ಕಿತ್ತೋದು ರೋಡ್ ಇಲ್ಲ, ಸಖತ್ತಾಗಿತ್ತು ಹೈವೇ ಮಾತ್ರ. ಇಷ್ಟೊತ್ತು ಹೆಂಗೆ ಬಂದ್ವಿ ಅನ್ನೋದು ಗೊತ್ತಾಗಿಲ್ಲ ನನಗೆ, ನನ್ನ ತಮ್ಮಂಗೆ. ಮುಂದೆ ಹೋಗೋಣ, ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಎಲ್ಲೋದ್ರೂ ಈ ಟ್ರೈನಿಂದ ಏನಾದರೂ ಒಂದಿರುತ್ತೆ ನೋಡಿ. ಇವತ್ತು ಕೂಡ ಲೇಟ್ ಆಗಿದೆ, ಇವತ್ತು ವೆಯ್ಟ್ ಮಾಡ್ತೀನಿ. ಎಲ್ಲ ಓಡ್ತಿದ್ದು ನಮ್ಮ ಅಕ್ಕ ಅವರು ಆಲ್ರೆಡಿ ತೋಟಕ್ಕೆ ಹೋಗಿದ್ದಾರೆ. ನಮಗೆ ಯಾವ ರೋಡು ಏನು ಗೊತ್ತಾಗ್ತದೆ. ಅಲ್ಲೇ ಬರ್ತಿದ್ದಾರೆ ನೋಡು. ಅದರಲ್ಲಿ ನನ್ನ ಮಗನ ನಂಬ್ಕೊಂಡು ಬಂದರೆ ಇವನಿಗೆ ಯಾವ ತೋಟ ಅನ್ನೋದು ಗೊತ್ತಿಲ್ಲ, ಯಾವ ರೋಡಿಂದ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಫೈನಲಿ ನಮ್ಮ ಅಕ್ಕ ಅವ್ರ ಭಾವ ಬಂದ್ಬಿಟ್ಟು ಈ ಕಡೆ ಇರೋದು ಹೋಗ್ರಮ್ಮ ಅಂತ ಅಂದರು. ಇದು ಎರೆಹೊಲ ಅಂತಾರೆ, ಈ ಹೊಲದಲ್ಲೇ ಈರುಳ್ಳಿ ಬೆಳೆಯೋದು. ಸೊ ಹೀಗೆ ಹೋದರೆ ಆಲ್ರೆಡಿ ಎಲ್ಲ ಮುಗ್ದಿದೆ ಅಂತೆ, ಪೂಜೆ ಆಗ್ತಿದ್ರಂತೆ, ಅದಕ್ಕೆ ಹೋಗ್ತಿದ್ದೀವಿ ಅಷ್ಟೇ ನಾವು. ಬೇರೆ ಇನ್ನೇನು ಇಲ್ಲ ಅಲ್ಲಿ. ಇವಂದೇ ಊರು, ಇವಂದೇ ಇಲ್ಲೇ ಹುಟ್ಟಿರೋದು ನನ್ನ ಮಗ. ಇವನು ವೇಸ್ಟು, ಏನು ಗೊತ್ತಿಲ್ಲ ಇವನಿಗೆ. ಈ ಬಡತನದಿಂದ ದೇಶ ಉದ್ಧಾರ ಆಯ್ತದ. ಅಲ್ಲಿ ನೋಡ್ರಿ ನಮ್ಮ ಮಾವ ಕೂತವನು. ನಮ್ಮ ಮಾವ ಅದು ಅಂದರೆ ಇವರಪ್ಪ. ಇದನ್ನ ಈಗ ಹಿಂಗೆ ಹೋಗ್ತಿದ್ದೀವಲ್ಲ, ಇದನ್ನ ಎಂಥ ಫಾರೆಸ್ಟು, ಇಂಥ ಫಾರೆಸ್ಟಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ಬೇಕಂತೆ. ಇವನಿದ್ರೆ ಹಂಗೆ ಇತ್ತು ನೋಡಿ. ನಾನು ತುಳಸಿ ಗಿಡಕ್ಕೆ ಪರದಾಡ್ತೀನಿ ರಾಯರಿಗೆ ಮುಡ್ಸೋಕ್ಕೆ ಅಂತ. ಇಲ್ಲಿ ಎಷ್ಟೊಂದು ತುಳಸಿ ಗಿಡ ಇದೆ, ಕೀಳೋರ್ ಗತಿ ಇಲ್ಲ. ಇವನೊಬ್ಬ ಕಂಟೆಂಟ್ಗೆ ಹುಟ್ಟವನೆ. ಅವರೇ ರಿಟರ್ನ್ ಬರ್ತಿದ್ದಾರೆ ಅನ್ಸುತ್ತೆ ಎಲ್ಲ ಮುಗಿಸ್ಕೊಂಡು. ಎಷ್ಟೊಂದು ಜನ ಇದ್ದಾರೆ, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗುತ್ತೋ ಇಲ್ಲೋ ನೋಡೋಣ ಬನ್ನಿ. ಫಸ್ಟ್ ಇದೆ ಅನ್ಸುತ್ತೆ ತೆಂಗಿನ ಮರಗಳು, ಇದಿಷ್ಟು ತೊಗೊಂಡು ಬಂದಿದ್ದಾರೆ. ತೆಂಗಿನ ಅಡಿಕೆ ಮರನೂ ಇದೆಯೇನೋ ಇದರಲ್ಲಿ, ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೆ ಮರಗಳು. ಟ್ರ್ಯಾಕ್ಟ್ರಲ್ಲಿ ಇಟ್ಕೊಂಡವರಲ್ಲ ಹಾಕಿದ್ದಾರೆ ಕೆಲವೊಂದು ಕಡೆ. ನಮ್ಮ ಅಕ್ಕ ಇವಾಗ ಅಲ್ಲೇನಕ್ಕೋ ಕರ್ಕೊಂಡು ಹೋಗ್ತಾವಳೆ, ನೋಡೋಣ ಬರ್ರಿ. ಇದೆ ನಮ್ಮ ಅಕ್ಕ ಅವ್ರ ತೋಟ. ನಡೆಯೋ ಅಷ್ಟರಲ್ಲಿ ಸಾತ್ತೋಗಂಗೆ ಆಗ್ತದೆ. ಐ ಡೋಂಟ್ ನೋ ಹೆಂಗೆ ಅವ್ರು ಡೈಲಿ ಎಷ್ಟು ದೂರ ಬರ್ತಾರೆ ಅಂತ. ಯಾವುದೂ ಈಸಿ ಇಲ್ಲ, ಅಗ್ರಿಕಲ್ಚರು ಕಷ್ಟನೇ. ನಾವು ಅನ್ಕೋತೀವಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಒನ್ ಟೈಮಿಗೆ ನಾವು ಇಷ್ಟೊಂದು ಅರ್ನ್ ಮಾಡಿಕೊಂಡು ಒಂದು 5-10 ಲಕ್ಷ ತೆಗಿತೀವಿ ಅಂತ. ಅಷ್ಟೇ ಎಫರ್ಟ್ಸು ಇರುತ್ತೆ, ಆಮೇಲೆ ಲಾಸ್ ಕೂಡ ಇರುತ್ತೆ ಅದರಲ್ಲೂ. ಇದು ನೋಡಿ ಬೇವಿನ ಮರ. ಇವಳೆ ನೆನ್ನೆ ವ್ಲಾಗಲ್ಲಿ ಹೇಳಿದ್ನಲ್ಲ, ಮ್ಯಾಗಿ ಮಾಡಿದರೆ ಇವಳು ಇದ್ದಿದ್ರೆ ಖಾಲಿ ಮಾಡ್ತಿದ್ಲಂತ. ಇವಳೇ ಅದು. ಸಮ್ಮರ್ ವೆಕೇಷನ್ ಮುಗಿಸ್ಕೊಂಡು ಈಗ ಸ್ಕೂಲ್ಗೆ ಹೋಗ್ತಾವಳೆ. ನಡೆಯೋಕ್ಕಾಗ್ತಾಯಿಲ್ಲ ಗುರು ನನಗಂತೂ. ನಾನು ಈ ಮಣ್ಣಲ್ಲಿ ಬರೀ ಈರುಳ್ಳಿ ಬೆಳೀತಾರೆ ಅನ್ಕೊಂಡಿದ್ದೆ, ಬಟ್ ಬಾಳೆಹಣ್ಣು ಬೆಳೀತಾರೆ ಅಂತ ಗೊತ್ತಾಯ್ತು. ಬಿಕಾಸ್ ಕವಿತಾ ಹೇಳಿದ್ರು ಬಾಳೆಹಣ್ಣು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಅಂತ. ಸೊ ಇವತ್ತು ನಮ್ಮ ಅಕ್ಕ ಒಂದು 100-150 ಹತ್ತತ್ರ ತೆಂಗು ಮತ್ತೆ ಆಮೇಲೆ ಬಾಳೆ ಹಾಕ್ತಾ ಇದ್ದಾಳೆ. ಸೊ ಎಲ್ಲ ಒಳ್ಳೇದಾಗ್ಲಿ ಅವಳಿಗೆ. ಇಷ್ಟು ವರ್ಷ ತುಂಬಾ ಕಷ್ಟಪಟ್ಟಿದ್ದಾಳೆ ನಮ್ಮ ಅಕ್ಕ, ಇನ್ ಮುಂದೆ ಅವಳಿಗೆ ಒಳ್ಳೇದಾಗ್ಲಿ. ರೈತರು ಜೀವನ ಚಂದ ಅಂತಾರೆ, ಇಲ್ಲ ಯಾವ ಕೆಲ್ಸನೂ ಬೆಟರ್ ಅಲ್ಲ, ಎಲ್ಲದಕ್ಕೂ ಕಷ್ಟ ಪಡ್ಲೇಬೇಕು. ಪೂಜೆ ಮುಗಿಸ್ಕೊಂಡ್ ಬಂದ್ಮೇಲೆ ಊಟಗೆಲ್ಲ ತಗೊಂಡ್ ಬಂದಿದ್ರು ತೋಟಕ್ಕೆನೆ. ಸೊ ತೋಟದಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕಂತ ಇವ್ರ ಕಡೆ. ಅಂದ್ರೆ ಪೂಜೆ ಏನಿದೆ ಎಲ್ಲ ಆದ್ಮೇಲೆ ತೋಟದಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇನೋ ಇದೆ ಇವ್ರ ಕಡೆ. ಅದಕ್ಕೋಸ್ಕರ ಇವ್ರು ಪಾಯಸ, ಕೋಸಂಬರಿ, ಅನ್ನ ಸಾರು ತಗೊಂಡ್ ಬಂದಿದ್ರು. ಅದನ್ನೇ ತೋಟದಲ್ಲಿ ಊಟ ಮಾಡ್ಕೊಂಡ್ ಮನೆಗೆ ಹೊರಟ್ವಿ. ಅಲ್ಲೇ ಜೇನುಹುಳು ಸಿಕ್ಕಿತ್ತು. ಯಪ್ಪಾ ಸಿಕ್ಕಿದ್ ಇಷ್ಟು ಬಟ್ ಏನ್ ಸೆಲೆಬ್ರೇಷನ್ ಅಂತೀರಾ ಇದಕ್ಕೆ.
ಒಂದ್ ಕಡೆ ಕವಿತಕ್ಕ, ಒಂದ್ ಕಡೆ ನಮ್ಮಕ್ಕ, ನಮ್ಮಮ್ಮ, ನಮ್ಮ ಅಜ್ಜಿ, ಯಪ್ಪ ಅಪ್ಪ ಅದನ್ನ ಬಿಡ್ಸೋ ತನಕ ಬಿಡ್ಲಿಲ್ಲ. ಬಟ್ ಯಾವ್ದೇ ಚೇಂಜ್ ಇರ್ಲಿಲ್ಲ ಅದ್ರಲ್ಲಿ. ಎಷ್ಟು ಸ್ವೀಟ್ ಆಗಿತ್ತು ಅಂದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಾವು ಬರೋಬೇಕಾದ್ರೆ ಮಾಡ್ತಿದ್ರಲ್ಲ ಪೂಜೆ, ಅದೇ ಇದು ಆಲ್ರೆಡಿ ಆಗಿತ್ತು. ಸೊ ನಾವು ಬಂದಿದ್ದು ಲೇಟ್ ಆಯಿತು. ಈಗ ನೋಡ್ತಿದ್ರಲ್ಲ, ಈ ರೋಡಲ್ಲೇನೆ ಟ್ರ್ಯಾಕ್ಟರ್ಗಳು ಓಡಾಡೋದು. ಈರುಳ್ಳಿ ಕಿತ್ತಾಗ, ಕಳೆ ಕೀಳೋಬೇಕಾದ್ರೆ ಕೂಲಿಯವ್ರನ್ನ ಕರ್ಕೊಂಡು ಓಡಾಡೋದು ಇದೇ ರೋಡಲ್ಲಿ. ಮಳೆ ಬಂದಾಗ ಎಷ್ಟ್ ಕೆಸರಾಗಿ ಹೋಗಿರುತ್ತೆ ಅಂದ್ರೆ ಒಂದೊಂದ್ ಅಡಿ ಹೋಗುತ್ತೆ ಕಾಲು. ಜಸ್ಟ್ ಇಮ್ಯಾಜಿನ್ ಟ್ರ್ಯಾಕ್ಟರ್ ಓಡಾಡೋಬೇಕಾದ್ರೆ ಹಿಂಗಿರ್ಬೋದು ಅಂತ. ಅವಾಗ ಬೇರೆ ಹೆವಿ ಮಳೆ ಬಂದಿರುತ್ತೆ, ಟ್ರ್ಯಾಕ್ಟರ್ ಕೂಡ ಒಳಗ್ ಹೋಗ್ತಾ ಇರುತ್ತೆ, ಅದನ್ನ ಎಳಿಯಕ್ಕೆ ಜನ ತುಂಬಾ ಕಷ್ಟ. ಗೈಸ್, ಈಸಿ ಅಲ್ಲ ಅಗ್ರಿಕಲ್ಚರ್ ಕೂಡ. ಎಷ್ಟೊಂದ್ ಜನ ಅಗ್ರಿಕಲ್ಚರ್ ಮಾಡೋರು ಇರ್ತಾರಲ್ಲ, ಅವ್ರ ಮಕ್ಳು ಈ ಕಷ್ಟ ಪಡಬಾರ್ದು ಅಂತ ಎಷ್ಟೊಂದ್ ಇನ್ವೆಸ್ಟ್ಮೆಂಟ್ ಮಾಡಿ ಓದಿಸ್ತಿರೋದು ಈ ನಮ್ಮ ರೈತರೆ. ಅದಾದ್ಮೇಲೆ ಮನೆ ಹತ್ರ ಬಂದ್ಮೇಲೆ ಇಲ್ಲೇನೋ ಲೆಕ್ಕ ನೋಡ್ಕೊ ಬರಮ್ಮ ಅಂತ ಕರ್ಕೊಂಡು ಹೋದ್ರು ಎದುರುಗಡೆ ಮನೆ ಆಂಟಿ. ಕಾಯಿ ತರ ಕಾಣಿಸ್ತಿದೆ. ನಮ್ಮ ಅಜ್ಜಿ ಹಲಸಿನ ಕೊಯ್ತಾ ಇದೆ. ನಾನಂತೂ ಹೆವಿ ನಿದ್ದೆ ಹೊಡೆದೆ, ಬಿಕಾಸ್ ಫುಲ್ಲು ಒಂಥರ ಏನೋ ಅಲರ್ಜಿ ಥರ ಆಗಿತ್ತು ಅಂತ ನಾನು ಸ್ವಲ್ಪ ಹಲಸಿನ ತೊಗೊಂಡ್ಬಿಟ್ಟು ಕೊಯ್ತವ್ರೆ. ಹಾಸ್ಪಿಟಲಿಗೆ ಬಂದಿದ್ವಿ. ಒಂದು ಸ್ವಲ್ಪ ನನಗೆ ಅಲರ್ಜಿ ಇತ್ತು ಅಂತ ಹೇಳ್ಬಿಟ್ಟು. ಬಟ್ ನೋಡಿದ್ರೆ ಇದು ಬಾಗ್ಲಾಕ್ಬಿಟ್ಟವ್ರೆ. ಇಲ್ಲಿಗೆ ಯಾಕೆ ಬಂದೆ ಪರ್ಟಿಕ್ಯುಲರ್ ಆಗಿ ಅಂದರೆ ಬಿಕಾಸ್ ಇಲ್ಲಿ ಚೆನ್ನಾಗಿ ನೋಡ್ತಾರಂತೆ, ಅದಕ್ಕೆ ಈಗ ಇಲ್ಲಿಂದ ಮನೆಗೆ ಹೋಗೋದಷ್ಟೇ. ಮನೆಗೆ ಹೋಗ್ಬಿಟ್ಟು ಇಲ್ಲಿಂದ ಶಿವಮೊಗ್ಗ ಹೋಗೋದು, ದಟ್ಸ್ ಇಟ್. ನಾಳೆ ಹೋಗೋದು, ಬಾಯ್. ಇಲ್ಲ, ಇವತ್ತು ಹೋಗೋದು. ನಾನು ಇವಾಗ ಅಂತರಘಟ್ಟಕ್ಕೆ ಬಂದಿದ್ದೀನಿ. ಸೊ ಅಂತರಘಟ್ಟಕ್ಕೆ ಬಂದ್ಮೇಲೆ ಅಂತರಘಟ್ಟಮ್ಮನ ಬಗ್ಗೆ ಹೇಳ್ದೆ ಇದ್ರೆ ಆಗ್ದೇ ಇಲ್ಲ. ಸೊ ಇಲ್ಲಿದೆ ಅಲ್ಲ ನೀರು, ಇದು ಅಮ್ಮ ಕೈಯಲ್ಲಿ ಹಿಂಗ್ ಗುದ್ಬಿಟ್ಟು ನೀರನ್ನ ತೆಗ್ದಿರೋದು. ಸೊ ಅವಾಗಿಂದನೂ ನೀರು ಬರ್ತಿಲ್ಲ. ಅಮ್ಮಂಗೆ ಬಾಯಕ್ಕೆ ಆದಾಗ ಗುದ್ದಿ ತೆಗ್ದಿರೋ ನೀರಿದು. ಆಮೇಲೆ ಆ ಕಡೆಗೆ ಹೋದ್ರೆ ಅಮ್ಮ ಓಡಾಡಿರೋಂತ ಹೆಜ್ಜೆ ಗುರುತುಗಳು, ನೆರಿಗೆ ಗುರುತು ಎಲ್ಲದು ಇದೆ, ಸೀರೆ ನೆರಿಗೆ ಗುರುತು. ಸೊ ನಮ್ಮಪ್ಪ ಎವ್ರಿ ಟೈಮ್ ಮನೆ ದೇವ್ರಿಗೆ ಬರ್ತಾ ಇಲ್ಲಿ ನಿಲ್ಲಿಸ್ಬಿಟ್ಟು ಕೈ ಮುಗ್ಸಿನೇ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದು ಮುಂದಕ್ಕೆ. ಸೊ ಇವತ್ತು ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ನಿಮಗಷ್ಟೇ. ನಮ್ಮ ಅಜ್ಜಿ ಒಂದ್ ಕತೆ ಹೇಳಿತ್ತು ಈ ದೇವ್ರ ಬಗ್ಗೆ. ಏನೋ ಜಗಳ ಆಡ್ಕೊಂಡೋ ಏನೋ ದೇವ್ರು ಬಂತಂತೆ. ಬರ್ತಾ ಎಷ್ಟೋ ಹಳ್ಳಿಗಳನ್ನ ಸುಟ್ಟಾಕಿ, ಅಂದ್ರೆ ಆ ದೇವ್ರಿನ ಪವರ್ ಹಂಗಿರುತ್ತಲ್ಲ, ನಡ್ಕೊಂಡ್ ಬರ್ತಿದ್ರೇನೆ ಊರಿಗೂರೇ ಆ ಸಿಟ್ಟಿಗೆ ಅಲೋಲ ಕಲೋಲ ಆಗ್ಬಿಟ್ಟಿರುತ್ತೆ. ಆತರ ಬರೋಬೇಕಾದ್ರೆ ಅಮ್ಮ ಸಿಟ್ಟಿನಿಂದ ಬರೋಬೇಕಾದ್ರೆ ಇಲ್ಲಿಗ್ ಬಂದು ಇಲ್ಲಿ ಕುತ್ಕೊಂಡು ಎಲಡ್ಕೆಯನ್ನ ಗುದ್ಬಿಟ್ಟು ಎಲಡ್ಕೆ ತಿಂದ್ಬಿಟ್ಟು ಬಾಯಾರಿಕೆ ಆಗಿ ನೀರ್ನ ಅಲ್ಲಿ ಕುಡಿಯಕ್ಕೆ ಹೋಗಿತ್ತು ಅಂತ ನಮ್ಮ ಅಜ್ಜಿ ಹೇಳುತ್ತೆ. ನನಗೆ ಅಷ್ಟು ನೀಟಾಗಿ ಸ್ಟೋರಿ ಗೊತ್ತಿಲ್ಲ ಇದ್ರ ಬಗ್ಗೆ, ಸೊ ಅದಕ್ಕೋಸ್ಕರ ನಾನೇನು ಹೇಳಕ್ಕೂ ಹೋಗಲ್ಲ. ಸೊ ಇದು ಅಮ್ಮನ ಹೆಜ್ಜೆ ಗುರ್ತು. ಇಲ್ಲಿದೆ ಅಲ್ಲ ಈ ಕಲ್ಲು, ಈ ಕಲ್ ಮೇಲೆನೆ ಅಮ್ಮ ಎಲಡ್ಕೆ ಕುದ್ಬಿಟ್ಟು ಎಲಡ್ಕೆ ಹಾಕೊಂಡ್ ಹೋಗಿದ್ದು. ಸೊ ಇಲ್ಲಿ ಅಮ್ಮ ಓಡಾಡಿದ್ದು ಹೆಜ್ಜೆ ಗುರ್ತು, ಮತ್ತೆ ಆ ಸೀರೆ ಇರುತ್ತಲ್ಲ, ಸೀರೆ ಹೇಳ್ಕೊಂಡ್ ಬರ್ತಾ ಇರುತ್ತಲ್ಲ, ಆ ಸೀರೆ ಗುರ್ತು ಎಲ್ಲ ಇದೆ ಈ ಬಂಡೆ ಮೇಲೆ. ಟೋಟಲ್ ಆಗಿ ಅಮ್ಮನ್ ವಿಸಿಬಿಲಿಟಿ ಗೊತ್ತಾಗತ್ತೆ ಈ ಬಂಡೆ ಮೇಲೆ. ಸೊ ಈಗ ಇಲ್ಲಿ ತೋರ್ಸಿದೀನಲ್ಲ ಅಮ್ಮನ್ ಹೆಜ್ಜೆ ಗುರ್ತು, ಆಮೇಲೆ ಸೀರೆ ನೆರಿಗೆ ಗುರ್ತು, ಇದೆಲ್ಲ ಸೀರೆ ನೆರಿಗೆ ಇರುತ್ತಲ್ಲ, ನೆರಿಗೆ ಗುರ್ತು ಇದು. ಕೂತಿರ್ತಾರಲ್ಲ ಅದ್ರದ್ದು ಗುರ್ತು ಅನ್ಸುತ್ತೆ ಇದು. ನೆರಿಗೆ ಅಲ್ಲ, ಕೂತಿರೋದು ಗುರ್ತು ಅನ್ಸುತ್ತೆ ಅದು. ಇದು ಹೆಜ್ಜೆ ಗುರ್ತು ಅನ್ನೋದು ಎಷ್ಟು ನೀಟಾಗಿ ಗೊತ್ತಾಗ್ತಿದೆ ನೋಡಿ. ಸೊ ಅದಾದ್ಮೇಲೆ ಇದೆಲ್ಲ ಸೀರೆ ನೆರಿಗೆ ಗುರ್ತು ಅದೆಲ್ಲದೂನು. ಇದೂನು ಅಷ್ಟೇ ಅನ್ಸುತ್ತೆ. ನನಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ ಗೈಸ್, ಸುಮ್ನೆ ಫೇಕ್ ಸ್ಟೋರಿ ಹೇಳಕ್ ನನಗೆ ಇಂಟ್ರೆಸ್ಟ್ ಇಲ್ಲ. ಒಟ್ನಲ್ಲಿ ಇಲ್ಲಿ ಅಮ್ಮ ಓಡಾಡಿರೋದು ವಿಸಿಬಿಲಿಟಿ ಗೊತ್ತಾಗ್ತಿದೆ ಅಲ್ಲ, ಹೆಜ್ಜೆ ಗುರ್ತು ಅದೆಲ್ಲ ಅದಷ್ಟೇ ನನಗೂ ಗೊತ್ತಿರೋದು. ಇಲ್ಲಿ ಅಮ್ಮ ಇರೋದು ನಿಜ, ಇಲ್ಲಿ ಭಕ್ತರು ಬರೋದು ನಿಜ, ಕೈ ಮುಗಿಯೋದು ನಿಜ. ನಾನು ಕೈ ಮುಗಿತೀನಿ ಅಷ್ಟೇ. ದೇವ್ರು ಇದ್ದಾರೆ, ದೇವ್ರು ಕಾಪಾಡ್ತಿದ್ದಾರೆ, ಅದಷ್ಟೇ ನನಗೂ ಗೊತ್ತಿರೋದು. ದೇವ್ರ ಎಲ್ರಿಗೂ ಕಾಪಾಡ್ಲಿ. ಇದಿಷ್ಟು ನಮ್ಮ ಅಕ್ಕ ನೋಡು ಮತ್ತೆ ದೇವ್ರ ಬಗ್ಗೆ ಹೇಳಿರೋ ವ್ಲಾಗ್ ಆಗಿತ್ತು. ಅಂಡ್ ಯಾರೆಲ್ಲ ಈ ವ್ಲಾಗ್ ನ ಪೂರ್ತಿ ನೋಡಿದ್ರು, ಪ್ಲೀಸ್ ಡೂ ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಲ್ಲಿ ದೂರದಲ್ಲಿ ಪಿಕೋ ಕಾಣಿಸ್ತಿದೆ ನೋಡಿ. ಬೈ ಬೈ.